ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ವಿಪಕ್ಷ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚುನಾವಣಾ ಮತದಾರರ ಪಟ್ಟಿಯಲ್ಲಿ ಕರ್ನಾಟಕದಲ್ಲೂ ಅಕ್ರಮ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನನಗೂ ಅನುಮಾನ ಬಂದಿತ್ತು. ಕಾಂಗ್ರೆಸ್ಸು ಜನತಾದಳ ಎರಡೂ ಒಟ್ಟಿಗಿದ್ದಾಗಲೇ 2019ರಲ್ಲಿ ಒಂದೊಂದು ಸೀಟ್ ಗೆದ್ದಿದ್ರು. 24ರಲ್ಲಿ ಹೆಂಗೆ 9 ಸೀಟ್ ಗೆದ್ದರು? ಈ ಅನುಮಾನ ನನಗೂ ಬಂದಿತ್ತು. ಯಾಕೆಂದ್ರೆ ನೋಡಿ, ಚುನಾವಣಾ ಆಯೋಗಕ್ಕೆ ಅವ್ರದ್ದೇ ಆದಂಥ ಅಫಿಷಿಯಲ್ ನೆಟ್ವರ್ಕ್ ಇರಲ್ಲ. ಯಾರು ಕಂದಾಯ ಇಲಾಖೆ ಅಧಿಕಾರಿಗಳಿರ್ತಾರೆ, ಶಾಲಾ ಶಿಕ್ಷಕರು ಇರ್ತಾರೆ, ಅವ್ರನ್ನೇ ಬಳಕೆ ಮಾಡಿಕೊಂಡು ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡ್ತಾರೆ. ಚುನಾವಣಾ ಆಯೋಗ ಅಂತ ಅದಕ್ಕೆ ಪ್ರತ್ಯೇಕವಾಗಿರುವಂಥ ಬ್ಯೂರೋಕ್ರಾಟ್ಸ್ ಇರಲ್ಲ. ಇವರೇ ಚುನಾವಣಾ ಆಯೋಗದ ನಿರ್ದೇಶನಗಳಿಗೆ ಅನುಗುಣವಾಗಿ ಕೆಲಸ ಮಾಡ್ತಾರೆ. ಬಹುತೇಕ ಜನ ಸರ್ಕಾರದ ಮರ್ಜಿಗೆ ಒಳಪಟ್ಟಿರ್ತಾರೆ ಅಂತ ಭಾವಿಸೋದಾದರೆ, ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದಿದ್ದು ಕಾಂಗ್ರೆಸ್ ಪಾರ್ಟಿ, ಅಧಿಕಾರದಲ್ಲಿರೋದು ಕಾಂಗ್ರೆಸ್ ಪಾರ್ಟಿ. ಅಕ್ರಮ ನಡೆಸುವ ಹೆಚ್ಚು ಅವಕಾಶ ಯಾರಿಗಿರುತ್ತೆ? ಆಡಳಿತದವರಿಗೆ ಇರುತ್ತೆ ಅನ್ನೋದಾದರೆ 9 ಸೀಟ್ ಗೆಲ್ಲಬೇಕಾದ್ರೆ ಇದೇ ಯಾವುದೋ ಒಂದು ಷಡ್ಯಂತ್ರ ನಡೆದಿದೆ. ಈ ಷಡ್ಯಂತ್ರವನ್ನು ಮೀರಿ ನಾವು NDA 19 ಸೀಟ್ ಗೆದ್ದಿದ್ದೀವಿ ಅನ್ನೋದು ಅದು ಪ್ರಜಾಪ್ರಭುತ್ವದ ಗೆಲುವು. ಇಲ್ಲದೇ ಇದ್ದರೆ ಕಲಬುರಗಿನಲ್ಲಿ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ಗೆಲ್ಲಕ್ಕೆ ಹೆಂಗೆ ಆಗ್ತಿತ್ತು? ಗೆಲ್ಲಕ್ಕೆ ಸಾಧ್ಯನೇ ಇರಲಿಲ್ಲ. ಬೀದರ್, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಚಿಕ್ಕೋಡಿ, ದಾವಣಗೆರೆ, ಚಾಮರಾಜನಗರ, ಹಾಸನ ಇಲ್ಲೆಲ್ಲ ಕಾಂಗ್ರೆಸ್ ಗೆಲ್ಲಬೇಕಾದ್ರೆ ನನಗನ್ಸುತ್ತೆ ಚುನಾವಣಾ ಅಕ್ರಮ ನಡೆಸಿಯೇ ಗೆದ್ದಿದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ಇವರೇನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ರಾಹುಲ್ ಗಾಂಧಿಯವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಆರೋಪ ಮಾಡ್ತಿದ್ದಾರೆ, ಈ ಆರೋಪ ಸ್ಪಷ್ಟಪಡಿಸುತ್ತೆ 2019ರಲ್ಲಿ 1 ಸೀಟು ಕಾಂಗ್ರೆಸ್ಸಿಗೆ, 2024ರಲ್ಲಿ 9 ಸೀಟು. ಈ 9 ಸೀಟು ಬರಬೇಕು ಅಂದರೆ ಅವರು ಚುನಾವಣಾ ಅಕ್ರಮ ನಡೆಸಿದ್ದಾರೆ ಅನ್ನೋದು ನನ್ನ ಅನುಮಾನ. ಸಮಗ್ರ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತೇನೆ. ಈ ಹಿನ್ನೆಲೆಯಲ್ಲಿ ಸಮಗ್ರ ತನಿಖೆ ಆಗಬೇಕು. ಏಕೆಂದರೆ 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾದ್ರೂ ಇಂಥದ್ದೇನಾದ್ರು ನಡೆಸಿರೋ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಈ ಜನ ಎಲ್ಲ ಡೌಟ್ ಪಡ್ತಿದ್ರು, ವರ್ಣದಲ್ಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯನವರು ಅಂತೇಳಿ. ಹೆಂಗೆ ಗೆದ್ದರು? ಈ ಥರದ್ದೇನೋ ಅಕ್ರಮ ನಡೆಸಿರೋ ಸಾಧ್ಯತೆಗಳಿದ್ದಾವೆ. ನನಗೆ ಹೇಳ್ತಾ ಇದ್ರು, ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾನೆ, 5,000 ಕೋಟಿ ರೂಪಾಯಿನ ಕೆಲಸ ಮಾಡಿದ್ದಾನೆ, CT ರವಿನ ಸೋಲ್ಸೋಕ್ಕೆ ಆಗಲ್ಲ ಅಂತ. ನಾನು ಸೋಲ್ಸ್ಬೇಕಾದ್ರೂ ಇದೇನೋ ಇಂಥ ಒಂದು ಅಕ್ರಮ ನಡೆಸಿರೋ ಸಾಧ್ಯತೆಗಳಿದ್ದಾವೆ. ಮತ್ತು 2024ರಲ್ಲಿ 9 ಸೀಟ್ ಗೆಲ್ಲೋ ಲೆಕ್ಕದಲ್ಲೇ ಇರಲಿಲ್ಲ. 1 ಸೀಟು ಗೆಲ್ಲೋದು ಕಷ್ಟ ಇತ್ತು ಕಾಂಗ್ರೆಸ್ಸು. 9 ಹೆಂಗೆ ಗೆದ್ದರು ಲೋಕಸಭೆಯಲ್ಲಿ? ಇದೆಲ್ಲ ನೋಡಿದಾಗ ಚುನಾವಣಾ ಅಕ್ರಮವನ್ನು ಕಾಂಗ್ರೆಸ್ ಪಾರ್ಟಿಯ ನಿರ್ದೇಶನದ ಮೇರೆಗೆ ನಡೆಸಿರುವ ಸಾಧ್ಯತೆಗಳಿದ್ದಾವೆ. ಇದು ನನ್ನ ಅನುಮಾನ. ಸರ್, ಈಗ ತಾವು ಹೇಳಿದ್ರೆ ಆಡಳಿತದಲ್ಲಿದ್ದಂತಹ ಒಂದು ಸರ್ಕಾರದ ಆ ಒಂದು ಪಕ್ಷದಲ್ಲೇ ಈ ರೀತಿಯಾದಂತಹ ಒಂದು ಬ್ಯೂರೋಕ್ರಸಿಗಳು ನಡೆದಿರುತ್ತೆ ಅನ್ನುವಂಥ ತಾವು ಹೇಳ್ತೀವಿ. ಹಾಗಿದ್ಮೇಲೆ ಹಿಂದೆ ವಿಧಾನಸಭಾ ಚುನಾವಣಾ ಹೊಸದಲ್ಲಿ ತಮ್ಮ ಪಕ್ಷನೇ ಅಧಿಕಾರದಲ್ಲಿತ್ತು, ಹೇಗೆ ಸಾಧ್ಯ ಆಗುತ್ತೆ? ಅಲ್ಲ, ನಮ್ಮ ಪಕ್ಷ ಅಧಿಕಾರದಲ್ಲಿತ್ತು, ಅಧಿಕಾರದಲ್ಲಿ ಇರೋದು ಬೇರೆ, ಅಧಿಕಾರದ ಹೊಸ್ತಿಲ್ ಕೊನೆಗಳಿಗೆಯಲ್ಲಿ ಇರೋದು ಬೇರೆ. ಆ ಲೆಕ್ಕಾಚಾರ ಹಾಕಿದಾಗ ನೋಡಿ ಏನಾಗ್ತದೆ, ಈ ಚುನಾವಣೆ ಅಕ್ರಮದ ಮೊಕದ್ದಮೆ ದಾಖಲಾಗಿ ಸಾಬೀತಾಗಿರೋದು ಕಾಂಗ್ರೆಸ್ ಪಾರ್ಟಿ ಮೇಲೆ. ನೀವು ಜಸ್ಟಿಸ್ಸು ಜಗಮೋಹನ್ ಲಾಲ್ ಸಿನ್ಹಾ ಅವ್ರು ತೀರ್ಪು ಕೊಟ್ಟರು ಅಲಹಾಬಾದ್ ಹೈಕೋರ್ಟು. ಶ್ರೀಮತಿ ಇಂದಿರಾ ಗಾಂಧಿಯವರು ಚುನಾವಣಾ ಅಕ್ರಮ ನಡೆಸಿದ್ದಾರೆ ಅಂತ ಇಂದಿರಾ ಗಾಂಧಿಯವರ ಮೇಲೆ ಆರೋಪ ಬಂದು ಸಾಬೀತಾಗಿತ್ತು. ಕೋರ್ಟ್ ಜಡ್ಜ್ಮೆಂಟ್ ಕೊಡ್ತು. ಅದನ್ನು ಎದುರಿಸಿದ ರೀತಿ ಹೇಗೆ ಅಂದರೆ, ರಾಜೀನಾಮೆ ಕೊಟ್ಟು ಎದುರಿಸಲಿಲ್ಲ ಕಾಂಗ್ರೆಸ್ಸು, ತುರ್ತು ಪರಿಸ್ಥಿತಿ ಏರ್ತು, ಪ್ರಜಾಪ್ರಭುತ್ವ ಕತ್ತಿಸಿಕ್ತು, ಸಂವಿಧಾನ ಬಂದು ತಿರ್ಚೋ ಕೆಲಸ ಮಾಡಿದ್ರು. ಈ ಒಂದು ಕ್ರಿಮಿನಲ್ ಹಿಸ್ಟ್ರಿ ಇದೆ ಕಾಂಗ್ರೆಸ್ಸಿಗೆ. ಈ ಕ್ರಿಮಿನಲ್ ಹಿಸ್ಟ್ರಿ ಇರೋದ್ರಿಂದ ದೇ ಆರ್ ಎಕ್ಸ್ಪರ್ಟ್. ನನ್ನ ಆರೋಪ ಏನು ಅಂದರೆ, ಅವರು ಎಕ್ಸ್ಪರ್ಟ್ ಯಾಕೆ ಅಂದರೆ ಅವರಿಗೆ ಮಾಲ್ ಪ್ರಾಕ್ಟೀಸ್ ಮಾಡಿದ ಕ್ರಿಮಿನಲ್ ಹಿಸ್ಟ್ರಿ ಇದೆ. ಮತ್ತು ಇದು ಕೇವಲ ಆರೋಪ ಅಲ್ಲ, ಕೋರ್ಟ್ನಲ್ಲಿ ಸಾಬೀತಾಗಿರ್ತಕ್ಕಂಥ ಅಪರಾಧ ಸಾಬೀತಾಗಿರೋದು ಕೋರ್ಟ್ನಲ್ಲಿ. ಈ ಕಾರಣಕ್ಕೆ 6 ವರ್ಷಗಳ ಕಾಲ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಂಗಿಲ್ಲ ಮತ್ತು ಸಂಸತ್ ಸದಸ್ಯತ್ವ ಸ್ಥಾನವನ್ನು ಅನೂರ್ಜಿತಗೊಳಿಸುವಂಥ ತೀರ್ಪನ್ನು ಅಲಹಾಬಾದ್ ಹೈಕೋರ್ಟು 1975 ಜೂನ್ 12 ಜೂನ್ 12ನೇ ತಾರೀಕು 1975 ಜಗಮೋಹನ್ ಲಾಲ್ ಸಿನ್ಹಾ he had given the judgment
ಎಗನೆಸ್ಟ್ ಶ್ರೀಮತಿ ಇಂದಿರಾ ಗಾಂಧಿ, ಎಗನೆಸ್ಟ್ ಕಾಂಗ್ರೆಸ್ ಪಾರ್ಟಿ, ನಾಟ್ ಬಿಜೆಪಿ. ಸರ್, ಈಗ ಸಿಂಪಲ್, ನೀವು ರಾಜ್ಯ ಚುನಾವಣಾ ಆಯೋಗ ಕಾಂಗ್ರೆಸ್ಗೆ ಸಹಾಯ ಮಾಡಿದೆ ಅಂತ ಹೇಳ್ತಿದ್ದೀರಿ, ಅಥವಾ ಕಾಂಗ್ರೆಸ್ ಚುನಾವಣಾ ಆಯೋಗನ ದುರ್ಬಳಕೆ ಮಾಡ್ಕೊಂಡಿದೆ ಅಂತ ಹೇಳ್ತಿದ್ದೀರಿ? ಚುನಾವಣಾ ಆಯೋಗನ ದುರ್ಬಳಕೆ ಮಾಡ್ಕೊಂಡಿದೆ ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳಿದ ಚುನಾವಣಾ ಆಯೋಗನ ದುರ್ಬಳಕೆ ಮಾಡ್ಕೊಂಡಿದೆ ಅಂತ ಹೇಳ್ತಾ ಇಲ್ಲ. ನೋಡಿ, ಇವರು ಆರೋಪ ಅನ್ನೋದೇ ನಿಜ ಆದರೆ ಈ ರೀತಿ ಅಪರಾಧ ಮಾಡುವ ಬ್ಯಾಕ್ಗ್ರೌಂಡು ಮತ್ತು ಅಪರಾಧ ಮಾಡುವ ಸಾಮರ್ಥ್ಯ ಕಾಂಗ್ರೆಸ್ ಪಾರ್ಟಿಗೆ ಹೈಯೆಸ್ಟ್ ಇರೋದು. ಬ್ಯಾಕ್ಗ್ರೌಂಡು ಕ್ರಿಮಿನಲ್ ಬ್ಯಾಕ್ಗ್ರೌಂಡು, ಮತ್ತು ಕೆಳಗಡೆ ಬಳಕೆಯಾಗುವಂಥ ಅಧಿಕಾರಿಗಳೇ ಯಾರೋ ಶಿಕ್ಷಕರು ಬಳಕೆ ಮಾಡ್ಕೊಳ್ತಾರೆ, ಮತದಾರ ಪಟ್ಟಿ ಪರಿಷ್ಕರಣೆಗೆ ಕಂದಾಯ ಅಧಿಕಾರಿಗಳನ್ನು ಬಳಕೆ ಮಾಡ್ಕೊಳ್ತಾರೆ. ಅವ್ರು ಯಾರ ನಿಯಂತ್ರಣದಲ್ಲಿರ್ತಾರೆ? ಒಂದು ಬಿ ಜೆ ಪಿಗೆ ಆ ಮೈಂಡ್ಸೆಟ್ ಇಲ್ಲ, ಆ ಬ್ಯಾಕ್ಗ್ರೌಂಡು ಇಲ್ಲ. ನಮ್ಮ ಮೇಲೆ ಆಪಾದನೆ, ರಾಜಕೀಯ ಆಪಾದನೆ ಮಾತ್ರ ಮಾಡಿದ್ದಾರೆ, ಸಾಬೀತು ಮಾಡೋಕ್ಕಾಗಿಲ್ಲ. ಕಾಂಗ್ರೆಸ್ದು ಸಾಬೀತಾಗಿರೋ ಆಪಾದನೆ, ಕಾಂಗ್ರೆಸ್ ಮೇಲಿರ್ತಕ್ಕಂಥ ಆಪಾದನೆ ಸಾಬೀತಾಗಿರೋ ಆಪಾದನೆ